ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯ ಬಗ್ಗಡವದಹುದು ಕನಕದದ್ದದೆ ಕೊಂಚ ಬಿಟ್ಟಿದ್ದಡದು ತಿಳಿಯಹುದು ಮರಳಿ ಶಾಂತಿಯಲಿ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಇದು ಚಂದ ಇದು ಬರದಾರಲ್ರಿ, ಇದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು. ಸುಮ್ಮನೆ ಕೇಳಿದ್ರಂತಲ್ಲ. ಕೊಳದ ಜಲ ನಿನ್ನ ಮನ ನೋಡಿ, ಒಂದು ಶಾಂತವಾಗಿರುವಂತ ಒಂದು ನೀರಿನ ಕೊಳ ಇರ್ತದೆ. ಅಕಸ್ಮಾತಾಗಿ ಅದನ್ನ ಹಂಗ ಬಿಟ್ರೆ ಗಾಳಿ ಇರಲಿಲ್ಲ ಅಂತಂದ್ರೆ ಅದು ಆರಾಮ್ ಇರ್ತದೆ, ಅಥವಾ ನಿಮ್ಮ ಹಾವಳಿ ಇರಲಿಲ್ಲ ಅಂದ್ರೆ ಅದು ಆರಾಮ್ ಇರ್ತದೆ. ಅಕಸ್ಮಾತ್ ನಿಮ್ಮ ಹಾವಳಿ ಹೆಚ್ಚಾತಂದ್ರೆ ಶಾಂತ ಇರುವಂತ ಸರೋವರದಲ್ಲಿ ಹೆಂಗ ಮನಸ್ಸಂದ್ರೆ ಅದು ಕೊಳದ ಜಲ, ಅದು ಹೋಲಿಕೆ ಎಷ್ಟು ಚಂದ ಮಾಡ್ಯಾರ. ಲೋಗರ ಅದರೊಳಗೆ ಇಳಿಗೆ ಬಗ್ಗಡವದ ಹುದು. ಹೊರಗಿನ ಮಂದಿ ಇಳಿದ್ರಂದ್ರೆ ಏನಾಕತ್ರಿ? ಬಗ್ಗಡ ಅಂದ್ರೆ ಗೊತ್ತಾಕತ್ತ ನಿಮ್ಮ ಕಲಕ್ ಆಕತ್ತಿ. ಅಕಸ್ಮಾತ್ ಆಗಿ ಹೊರಗಿನ ವಸ್ತು ಹೋಗಿದ್ರೆ, ಹೊರಗಿನ ವ್ಯಕ್ತಿಗಳದ್ರ ಇಳಿದ್ರಂದ್ರೆ ಅದು ಬಗ್ಗಡ ಆಗ್ತದೆ, ಫಲಸಾಕತ್ತೆ. ಅದ್ರ ಮಾರಿ ಕಾಣಂಗಿಲ್ಲ, ನಿಮ್ಮದು ಕುಡಿಯಾಕು ಬರಂಗಿಲ್ಲ, ನಿಮ್ಮದು ಪ್ರತಿಬಿಂಬ ಕಾಣಂಗಿಲ್ಲ. ಹಂಗ ಮನಸ್ಸು ಕೂಡ ಅಷ್ಟೇ. ಈ ಮನಸ್ಸು ಅನ್ನುವಂಥ ಕೊಳದಲ್ಲಿ ಅಕಸ್ಮಾತ್ ಆಗಿ ಹೊರಗಿನ ವಿಷಯಗಳನ್ನ ಲೋಗರದರೊಳಗಿಳಿಯೇ, ಲೋಗರ ಅಂದ್ರೆ ಲೋಕದವರು, ಹೊರಗಿನ ಜನರು, ಅಕ್ಕಂದು ತಂಗಿದು ಅಪ್ಪಂದು ಅವಂದು ಗೆಳತಿದು ಗೆಳೆಯಂದು, ಏನು ಒಬ್ರದ ಇಬ್ರದ, ನಮ್ಮ ಚಿಗವನ ಮಗ ದೊಡ್ಡವನ ಮಗ, ಇದು ತಲೆ ಇಟ್ಟಾಯ್ತು, ಮನಸ್ಸು ಇಟ್ಟಾಯ್ತು. ಎಷ್ಟು ಮಂದಿದಂತ ಒಳಗೆ ಹಾಕೋತೀರಿ, ಆಶ್ಚರ್ಯ ಆಗೈತ್ರಿ. ಮನಸ್ಸು ಸಣ್ಣದೈತಿ, ನಮ್ಮ ಮನಸ್ಸು ದೊಡ್ಡದಾಗಬೇಕು. ನೀವು ಎಷ್ಟು ಇದ್ದೀರಿ, ನಿಮ್ಮ ಕೆಪಾಸಿಟಿ ಏನು, ಅದು ಕೆಪಾಸಿಟಿ ಲಿಮಿಟ್. ಮ್ಯಾನ್ ಈಸ್ ಸೇಫ್ ವೆನ್ ಹಿ ಈಸ್ ಲಿವಿಂಗ್ ಇನ್ ಇಟ್ಸ್ ಲಿಮಿಟ್. ಎಲ್ಲಿವರೆಗೆ ಅವ ಸೇಫ್ ಇರ್ತಾನಂದ್ರೆ ಅವನು ತನ್ನ ಮಿತಿ ಒಳಗೆ ಎಲ್ಲಿವರೆಗೆ ಮಿತಿಯನ್ನು ಕಾಯ್ಕೋತಾನೆ ಅಲ್ಲಿವರೆಗೆ ಅವನ ಸೇಫ್ಟಿ. ಮಿತಿ ದಾಟಿದ ಅಂದ್ರೆ ಅನ್ಸೇಫ್ಟಿ.